ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಹಲಸಿನ ಹಣ್ಣಿನ ಕಡುಬು. ನಮ್ಮ ಕರಾವಳಿ ಭಾಗಗಳಲ್ಲಿ ಇದನ್ನು ಇಡ್ಲಿ ಅಂತಲೂ ಕರೆಯುತ್ತಾರೆ. ತುಪ್ಪ ಹಾಗೂ ಚಟ್ನಿಯೊಂದಿಗೆ ಹಲಸಿನ ಹಣ್ಣಿನ ಕಡುಬನ್ನು ತಿನ್ನುತ್ತಾ ಇದ್ದರೆ ಮತ್ತೆ ಮತ್ತೆ ತಿನ್ನುವುದಂತೂ ಗ್ಯಾರಂಟಿ. ಮೊದಲು ಹಲಸಿನ ಹಣ್ಣನ್ನು ಕಟ್ ಮಾಡಿಕೊಳ್ಳುವ. ಕೈಗೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡು ಹಾಗೂ ಚಾಕುವಿಗೂ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡು ಇಲ್ಲಿ ಕಟ್ ಮಾಡಿಕೊಳ್ಬೇಕು. ಇಲ್ಲಾಂದರೆ ಹಲಸಿನ ಹಣ್ಣಿನ ಮೇಣ ಕೈಗೆಲ್ಲ ಚಾಕುವಿಗೆಲ್ಲ ಮೆತ್ತಿಬಿಡುತ್ತದೆ. ಹೀಗೆ ಸುಲಭವಾಗಿ ನಾವು ಕಟ್ ಮಾಡಿಕೊಳ್ಬೋದು. ಇಲ್ಲಿ ನಾವು ಹಲಸಿನ ಹಣ್ಣಿನ ಮಧ್ಯದ ಭಾಗವನ್ನು ಕಟ್ ಮಾಡಿ ತೆಗೆಯಬೇಕು. ಹಾಗೆ ಈಗ ಸುಲಭವಾಗಿ ಹಲಸಿನ ಹಣ್ಣನ್ನು ಬಿಡಿಸಿಕೊಳ್ಳಬಹುದು. ಹೀಗೆ ಎಲ್ಲ ಹಲಸಿನ ಹಣ್ಣಿನ ಸೊಳೆಯನ್ನು ನಾನು ಬಿಡಿಸಿಕೊಂಡು ಇಟ್ಟುಕೊಂಡಿದ್ದೇನೆ. ಇದನ್ನು ಈಗ ನಾನು ಬೀಜವನ್ನು ತೆಗೆದು ಕಟ್ ಮಾಡ್ಕೊಂಡು ಬರ್ತೇನೆ. ಹಲಸಿನ ಹಣ್ಣಿನ ಕಡುಬನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ಕಟ್ ಮಾಡಿಟ್ಕೊಂಡಿರೋ ಹಲಸಿನ ಹಣ್ಣು, ತೆಂಗಿನ ತುರಿ, ಮೆಣಸಿನಕಾಳು, ಜಾಯಿಕಾಯಿ, ಏಲಕ್ಕಿ, ಸಿಹಿಗೆ ತಕ್ಕಂತೆ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಇಲ್ಲಿ ನಾನು ಇಡ್ಲಿ ರವೆಯನ್ನು ತೆಗೆದುಕೊಂಡಿದ್ದೇನೆ. ಮೊದಲು ಕಟ್ ಮಾಡಿಟ್ಟುಕೊಂಡ ಹಲಸಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಬೇಕು. ಇಲ್ಲಿ ರುಬ್ಬಿದ್ದಾಗಿದೆ. ಇದನ್ನು ಒಂದು ಪಾತ್ರೆಗೆ ಸೇರಿಸುತ್ತಿದ್ದೇನೆ. ಹಾಗೆ ಇನ್ನು ಉಳಿದ ಹಲಸಿನ ಹಣ್ಣನ್ನು ಕೂಡ ಇದೇ ರೀತಿ ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ. ಇದನ್ನು ಕೂಡ ಮೊದಲೇ ಸೇರಿಸಿದ ಪಾತ್ರೆಗೆ ಸೇರಿಸಿದ್ದೇನೆ. ವೀಕ್ಷಕರೇ, ಇಲ್ಲಿ ಸರಿಯಾದ ಅಳತೆ ಗಮನಿಸಿ. ಹಲಸಿನ ಹಣ್ಣಿನ ಪಲ್ಪ್ 1 ಕಪ್ ಇದ್ದರೆ ಅದರ ಅರ್ಧದಷ್ಟು ಇಡ್ಲಿ ರವೆಯನ್ನು ತೆಗೆದುಕೊಳ್ಳಬೇಕು. ಈಗ ನಾನು ಮಿಕ್ಸಿ ಜಾರಿಗೆ ತಾಜಾ ತೆಂಗಿನ ತುರಿ 1 ಕಪ್ ಹಾಗೂ ನಾವು ತೆಗೆದುಕೊಂಡಿರುವ ಮೆಣಸಿನಕಾಳು, ಏಲಕ್ಕಿ ಹಾಗೂ ಜಾಯಿಕಾಯಿಯನ್ನು ಹಾಕಿ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು. ಇಲ್ಲಿ ನಾನು ಅರ್ಧ ಕಪ್ ಬೆಲ್ಲವನ್ನು ಸೇರಿಸಿದ್ದೇನೆ. ಅದನ್ನು ರುಬ್ಬಿಕೊಂಡು ಬಂದಿದ್ದೇನೆ. ಈ ಥರ ನುಣ್ಣಗೆ ರುಬ್ಬಿಕೊಳ್ಬೇಕು. ಈಗ ರುಬ್ಬಿಟ್ಟುಕೊಂಡ ಹಲಸಿನ ಹಣ್ಣಿನ ಪಲ್ಪ್ ಹಾಗೂ ತೆಂಗಿನ ತುರಿಯ ಪಲ್ಪನ್ನು ನಾವು ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ತೆಗೆದುಕೊಂಡ ಇಡ್ಲಿ ರವೆಯನ್ನು ಕೂಡ ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಇಲ್ಲಿ ಉಪ್ಪು ನೋಡಿಕೊಂಡು ಹಾಕಬೇಕು. ಇಷ್ಟು ಉಪ್ಪು ಹಾಕಿದರೆ ಸಾಕು. ಇಲ್ಲಿ ಅರ್ಧ ಚಮಚ ಹಾಕಿದ್ದೇನೆ ನಾನು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ಮೇಲಿಂದ 2 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಇದನ್ನು ಸೇರಿಸುವುದರಿಂದ ಕಡುಬು ಅಥವಾ ಇಡ್ಲಿ ತುಂಬ ಮೃದುವಾಗಿ ಬರುತ್ತದೆ. ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಈಗ ಇಡ್ಲಿ ಮಾಡುವ ಪಾತ್ರೆಗೆ ತುಪ್ಪವನ್ನು ಸವರಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಮೇಲಿಂದ ಬಾಳೆ ಎಲೆಯನ್ನು ಮುಚ್ಚಿಕೊಳ್ಳಬೇಕು. ನೀರು ಕುದಿ ಬರುವಷ್ಟರಲ್ಲಿ ಈ ಕಡೆ ನಾವು ಹಲಸಿನ ಹಣ್ಣಿನ ಮಿಶ್ರಣವನ್ನು ತಟ್ಟೆಯಲ್ಲಿ ಸೇರಿಸಿಕೊಳ್ಳುವ. ಈಗ ನೀರು ಚೆನ್ನಾಗಿ ಕುದಿಯುತ್ತಿದೆ. ಇಡ್ಲಿ ಪಾತ್ರೆಯಲ್ಲಿ ನಾವು ಮಾಡಿಟ್ಟ ಕಡುಬಿನ ಮಿಶ್ರಣವನ್ನು ಹಾಕಿ 45 ನಿಮಿಷ ಹಬೆಯಲ್ಲಿ ಬೇಯಿಸಬೇಕಾಗಿರೋದು. ಈಗ ಇಡ್ಲಿ ಪಾತ್ರೆಯ ಮುಚ್ಚಳವನ್ನು ತೆಗೆದು ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ. ಈ ಇಡ್ಲಿಯನ್ನು ನಮ್ಮ ಕರಾವಳಿ ಮಲೆನಾಡ ಕಡೆ ಹೊಯ್ದ ಇಡ್ಲಿ ಅಂತಲೂ ಕರೆಯುತ್ತಾರೆ. ಈಗ ಕಡುಬನ್ನು ಕಟ್ ಮಾಡುವ. ಕಡುಬು ಮಾಡಲಿಕ್ಕೆ ಅಕ್ಕಿಯನ್ನು ನೆನೆಸುವ ಅವಶ್ಯಕತೆ ಇಲ್ಲ. ಇಡ್ಲಿ ರವೆಯಿಂದ ಸುಲಭವಾಗಿ ಈ ಕಡುಬನ್ನು
ಮಾಡಿಕೊಂಡು ತಿನ್ನಬಹುದು. ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ಈ ಸುಲಭವಾದ ವಿಧಾನ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.